ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮೇ ಮಾಸ ಆರಂಭ ಆಗಿದೆ. ದಿನಾಂಕ 3/5/2026ರಿಂದ ದಿನಾಂಕ 9/5/2026ರವರೆಗೆ ಒಂದು ವಾರದಲ್ಲಿ ಬರುವಂತಹ ನಕ್ಷತ್ರಗಳು ನಿಮ್ಮ ನಕ್ಷತ್ರಗಳಿಗೆ ಯಾವ ಫಲವನ್ನು ನೀಡ್ತವೆ ಆ ಶುಭ ದಿನಾಂಕಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ನಿಮ್ಮ ಪ್ರಯತ್ನವನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಹೆಚ್ಚು ಮಾಡೋದ್ರಿಂದ ಸಕ್ಸಸ್ಸನ್ನು ನೀವು ಪಡೆದುಕೊಳ್ತೀರಾ. ಮತ್ತು ಪ್ರತಿ ವ್ಯಕ್ತಿಯು ಯಾವುದರ ಸಾಕ್ಷಿಯಾಗಿ ನಿಮ್ಮ ಜೀವನ ಮತ್ತು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅನ್ನೋದನ್ನು ನೀವು ಸರಿಯಾಗಿ ತಿಳಿದುಕೊಳ್ಬೇಕಾಗತ್ತೆ. ಏಕೆಂದರೆ ಹೊರಗೆ ನೀವು ಹುಡುಕುವುದಕ್ಕೂ ಮೊದಲು ನಿಮ್ಮೊಳಗಿರುವುದರ ಸಾಕ್ಷಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಹಾಗಾಗಿ ಅದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಪ್ರತಿ ವ್ಯಕ್ತಿಯು ಈ ಭೂಮಿಯಲ್ಲಿ ಜನಿಸುವಾಗ ಕಾರ್ಯಕಾರಣಗಳಿಂದ ಜನಿಸ್ತಾರೆ. ಯಾವುದೇ ಕಾರಣಗಳು ಇಲ್ಲದೆ, ಯಾವುದೇ ಕಾರ್ಯಗಳು ಇಲ್ಲದೆ ಆ ವ್ಯಕ್ತಿ ಜನನ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಿದ್ದ ಮೇಲೆ ಪ್ರತಿಯೊಬ್ಬರಿಗೂ ಹಿಸ್ಟ್ರಿ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಪರಮಾತ್ಮನ ಅಂಶವಾದಂತಹ ಆತ್ಮಕ್ಕೆ ಅದರದ್ದೇ ಆದಂತಹ ಹಿಸ್ಟ್ರಿ ಇರುತ್ತೆ. ಆ ಕರ್ಮಾನುಸಾರವಾಗಿ ಕಾರ್ಯಾನುಸಾರವಾಗಿ ಕಾರ್ಯಗಳ ಮಾಡುವುದಕ್ಕೆ ಆತ್ಮ ಅನ್ನೋದು ಈ ಭೂಮಿಯಲ್ಲಿ ದೇಹ ಮತ್ತಿತರ ಯಾವುದೇ ಒಂದು ವಿಷಯಗಳನ್ನು ದೇಹದೊಂದಿಗೆ ಧರಿಸುತ್ತೆ. ಅಂದರೆ ನಿಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ನಿಮ್ಮ ಇಂದ್ರಿಯಗಳಿಗೆ ಪ್ರಚೋದನೆ ಅಂದರೆ ಪ್ರೇರೇಪಿಸುವಂಥದ್ದು ಈ ಆತ್ಮವೇ ಆಗಿದೆ. ಹಾಗಾಗಿ ಆತ್ಮಸಾಕ್ಷಿಯಾಗಿ ಆತ್ಮವನ್ನು ಗೌರವಿಸುತ್ತಾ ನಿಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯಗಳು ಆರಂಭ ಆಗಬೇಕಾಗತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಪ್ರತಿ ವ್ಯಕ್ತಿಯು ನೂರಾರು ಮಾರ್ಗವನ್ನು ಹೊರಗೆ ಹುಡುಕ್ತಾರೆ. ಆದರೆ ತನ್ನೊಳಗಿರುವಂತಹ ಆತ್ಮ ಇವರ ಇಂದ್ರಿಯಗಳ ಬೇಕು ಬೇಡಗಳನ್ನು ಪ್ರೇರೇಪಿಸ್ತಾ ಇದೆ ಅನ್ನುವಂತಹ ಸತ್ಯವನ್ನು ತಿಳಿದುಕೊಂಡು ನೀವು ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಆತ್ಮವನ್ನು ಪ್ರಾರ್ಥಿಸುತ್ತಾ ನಿಮ್ಮ ಆತ್ಮವನ್ನು ಗೌರವಿಸುತ್ತಾ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕಾಗುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಆತ್ಮವನ್ನು ಕೆಲವು ಕ್ಷಣಗಳಾದರೂ ನೀವು ಗೌರವಿಸಿ ಪ್ರೀತಿಸಿ ಅದಕ್ಕೆ ಸ್ಟ್ರಾಂಗ್ ಮೆಸೇಜನ್ನು ನೀಡಿ, ಪರಿಶುದ್ಧವಾದಂತಹ ಆತ್ಮ ನೀನು ಇಂದಿನ ಕೆಲಸ ಕಾರ್ಯಗಳಲ್ಲಿ ನನಗೆ ಒಳ್ಳೆಯ ಮಾರ್ಗ ಮತ್ತು ಒಳ್ಳೆಯ ವಿಷಯಗಳನ್ನು ಪ್ರೇರೇಪಿಸು ಅನ್ನುವಂತಹ ಸಂದೇಶವನ್ನು ನೀವು ನೀಡಿ ನಿಮ್ಮೊಳಗೆ ನಿಮಗಾಗಿ ನೀವು ಪ್ರಾರ್ಥಿಸಬೇಕಾಗುತ್ತೆ ಮತ್ತು ಅದನ್ನು ನೀವು ಪ್ರೀತಿಸಬೇಕಾಗುತ್ತೆ. ನೋಡಿ, ಇತರ ವಸ್ತುಗಳು ಹೊರಗಿನ ಎಲ್ಲ ವಿಷಯಗಳನ್ನು ನೀವು ಪ್ರೀತಿಸ್ತೀರಾ, ಆದರೆ ನಿಮ್ಮೊಳಗಿರುವಂತಹ ಆ ಪರಮಾತ್ಮನ ಅಂಶವನ್ನು ನೀವು ಯಾವತ್ತಾದರೂ ಪ್ರೀತಿಸ್ತೇನೆ ಅನ್ನುವಂತಹ ಸ್ಟ್ರಾಂಗ್ ಮೆಸೇಜ್ ಸಂದೇಶವನ್ನು ಪ್ರಾರ್ಥನೆಯನ್ನು ನಿಮಗೆ ನೀವು ಮಾಡಿಕೊಂಡಿದ್ದೀರಾ? ನೀವು ಪ್ರಶ್ನೆ ಮಾಡಿ. ಏಕೆಂದರೆ ಬಹುತೇಕ ಜನರು ಈ ಇರುವಿಕೆಯನ್ನು ಅಂದರೆ ಸ್ವಯಂ ತನ್ನನ್ನು ತಾನು ಹೇಗೆ ಪ್ರೀತಿಸ್ಕೊಳ್ಬೇಕು, ತನ್ನಲ್ಲಿರುವಂತಹ ಪರಮಾತ್ಮನ ಅಂಶವನ್ನು ಹೇಗೆ ಗೌರವಿಸಬೇಕು ಅನ್ನೋದೇ ತಿಳಿದಿರೋದಿಲ್ಲ. ಹಾಗಾಗಿ ಮೊದಲು ನೀವು ನಿಮ್ಮ ಆತ್ಮವನ್ನು ಗೌರವಿಸಿ ಅದನ್ನು ಪ್ರೀತಿಸಿ. ಅಂದರೆ ನೀವು ಯಾವಾಗ ಅದನ್ನು ಪರಮಾತ್ಮನ ಅಂಶವನ್ನು ಗೌರವಿಸ್ತೀರಾ ಆಗ ನಿಮ್ಮ ಹೊರಗಿನ ಎಲ್ಲ ವಿಷಯಗಳಲ್ಲಿ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಒಳ್ಳೆಯ ಕರ್ಮಗಳು ನಡೆಯುತ್ತೆ. ಆ ಆತ್ಮನಿಗೆ ಒಳ್ಳೆಯ ಕರ್ಮಗಳು ಅಂಟು ಆಗುತ್ತೆ. ಅಂದರೆ ಜೋಡಣೆ ಆಗುತ್ತೆ. ಏನೇ ವಿಧಿ ಸಂಕಲ್ಪ ಏನೇ ಇದ್ದರೂ ಅದು ಸುಲಭವಾಗಿ ಕಳೆದು ಹೋಗುವಂತೆ ಆಗುತ್ತೆ. ಅಂದರೆ ನಿಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯಗಳು ನಿಮ್ಮ ಆತ್ಮಸಾಕ್ಷಿಯಾಗಿಯೇ ನಡೆಯುತ್ತವೆ. ನಿಮ್ಮ ಇಂದ್ರಿಯಗಳ ಮೂಲಕ ಅಂದರೆ ತಿನ್ನುವುದಾಗ್ಬೋದು, ಕೇಳುವುದಾಗ್ಬೋದು, ನಿಮ್ಮ ಕಾರ್ಯಗಳು ಆಗ್ಬೋದು, ಮಾತನಾಡುವುದಾಗ್ಬೋದು, ಇವೆಲ್ಲವನ್ನು ಆತ್ಮ ಪ್ರೇರೇಪಿಸಿದ ನಿಮ್ಮ ಇಂದ್ರಿಯಗಳನ್ನು ಪ್ರೇರೇಪಿಸುವುದರಿಂದಲೇ ಆಗುತ್ತೆ ಅನ್ನುವಂತಹ ಸತ್ಯವನ್ನು ನೀವು ತಿಳಿಬೇಕಾಗುತ್ತೆ. ಈ ಭೂಮಿಯಲ್ಲಿ ಜನ್ಮಿಸುವಂತಹ ಪ್ರತಿ ವ್ಯಕ್ತಿಯು
ಆ ವ್ಯಕ್ತಿ ಜನನ ಆಗ್ತಾರೆ. ಆಗ ಆ ಆತ್ಮ ಆ ವ್ಯಕ್ತಿಗೆ ಬೇಕಾಗುವಂತಹ ವಿಷಯಗಳ ಕನೆಕ್ಷನನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಮಾತನ್ನು ಆಗ್ಬೋದು, ವಾಯುವನ್ನು ಆಗ್ಬೋದು, ದೃಷ್ಟಿಯನ್ನು ಆಗ್ಬೋದು, ಶ್ರವಣ ಮಾಡುವುದನ್ನು ಆಗ್ಬೋದು, ಎಲ್ಲ ವಿಷಯಗಳು ಏನು ಬೇಕು ಒಬ್ಬ ವ್ಯಕ್ತಿಗೆ ಆ ವಿಷಯಗಳ ಸಂಬಂಧ ಕನೆಕ್ಷನನ್ನು ಆತ್ಮ ತೆಗೆದುಕೊಂಡೇ ಜನನ ಆಗೋದ್ರಿಂದ ಇಲ್ಲಿ ಮೂಲ ಈ ವಿಷಯವನ್ನು ತಿಳಿದು ನೀವು ಆತ್ಮವನ್ನು ಗೌರವಿಸುತ್ತಾ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿ ಶಾಂತವಾಗಿ ಕುಳಿತು ನಿಮ್ಮ ಆತ್ಮವನ್ನು ಪ್ರಾರ್ಥನೆ ಮಾಡಿ ಮತ್ತು ಅದನ್ನು ನಮಸ್ಕರಿಸಿ ಗೌರವಿಸಿ ಪ್ರೀತಿಸಿ ಮತ್ತು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತೆ ನೀವು ಪ್ರಾರ್ಥಿಸಿಕೊಳ್ಳಿ. ಆಗ ನಿಮ್ಮ ದಿನನಿತ್ಯದ ಯಶಸ್ಸಿಗೆ ನಿಮ್ಮ ಈ ಒಂದು ಒಳಗಿನ ಇರುವಂತಹ ಆತ್ಮವೇ ನಿಮಗೆ ಪ್ರೇರೇಪಿಸುತ್ತೆ ಅನ್ನುವಂತಹ ಸತ್ಯ ನೀವು ತಿಳಿದುಕೊಳ್ಬೇಕು. ಈ ಒಂದು ವಾರದಲ್ಲಿ ಬರುವಂತಹ ನಕ್ಷತ್ರಗಳು ಯಾವ್ಯಾವ ನಕ್ಷತ್ರಗಳಿಗೆ ಒಳ್ಳೆ ಫಲವನ್ನು ನೀಡ್ತವೆ ಅನ್ನುವುದರೊಂದಿಗೆ ಈ ವಾರದಲ್ಲಿ ಗ್ರಹಗಳ ಸ್ಥಿತಿ ಹಿಂದಿನ ವಾರ ಯಾವ ರೀತಿ ಇತ್ತು ಅದೇ ರೀತಿ ಇದೆ. ಅಂದರೆ ಬುಧ ಗ್ರಹ ವಾರದ ಕೊನೆಯಲ್ಲಿ ಮೇಷರಾಶಿಯನ್ನು ಪ್ರವೇಶಿಸಿದರು. ಇನ್ನೆಲ್ಲ ಗ್ರಹಗಳು ಹಿಂದಿನ ವಾರ ಹೇಗೆ ಸಂಚರಿಸ್ತಾ ಇದ್ರು ಅದೇ ರಾಶಿಗಳಲ್ಲಿ ಗ್ರಹಗಳು ಸಂಚರಿಸ್ತಾ ಇದ್ದಾರೆ. ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಕುಜಗ್ರಹ 12ನೇ ವ್ಯಯಸ್ಥಾನದಲ್ಲಿ ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮುಖ್ಯವಾಗಿ ನಿಮ್ಮ ಸಕ್ಸಸ್ಗೆ ಬುಧಗ್ರಹ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಬೇಕಾಗುತ್ತೆ. ಶ್ರೀ ಮಹಾವಿಷ್ಣುವನ್ನು ನಮಸ್ಕರಿಸುತ್ತಾ ದಿನನಿತ್ಯವೂ ನಿಮ್ಮ ಪ್ರಾರ್ಥನೆಯಲ್ಲಿ ಶ್ರೀ ಮಹಾವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಣೆ ಮಾಡಿ ಪ್ರಾರ್ಥಿಸಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ಏಕೆಂದರೆ 12ನೇ ಸ್ಥಾನದಲ್ಲಿ ಬುಧಗ್ರಹದ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ರಾಶ್ಯಾಧಿಪತಿ ಸಂಚಾರ ಆಗ್ತಾ ಇದ್ದು ಬುಧ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಈ ಪ್ರಾರ್ಥನೆಯಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮತ್ತು ಸೂರ್ಯಗ್ರಹ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆತ್ಮವಿಶ್ವಾಸ ಬುದ್ಧಿವಂತಿಕೆ ಎಲ್ಲ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತೀರ. ಆದರೂ ಯಾಕೋ ಏನೋ ವಿಳಂಬ ಆಗ್ತಾ ಇರುತ್ತೆ. ಅದಕ್ಕಾಗಿ ಈ ರೀತಿ ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ ಮತ್ತು ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಮೇಷರಾಶಿಯವರಿಗೆ ಅಶ್ವಿನಿ ನಕ್ಷತ್ರದವರಿಗೆ 3ನೇ ದಿನಾಂಕ ಶುಭ ಫಲವನ್ನು ನೀಡುತ್ತೆ. ಅಂದರೆ ಇವತ್ತು ಭಾನುವಾರದಂದು ಶುಭ ಫಲವನ್ನು ನೀಡುತ್ತೆ. ಈ ದಿನ ಇರುವಂತಹ ನಕ್ಷತ್ರ ನಾಳೆ ಬೆಳಿಗ್ಗೆವರೆಗೂ ಈ ನಕ್ಷತ್ರ ಇರುತ್ತೆ. ಮತ್ತು ಅಂದರೆ 4ನೇ ದಿನಾಂಕವು ನಿಮಗೆ ಶುಭ ಫಲವನ್ನು ನೀಡುತ್ತೆ. 4ನೇ ದಿನಾಂಕ ಅಂದರೆ ಸೋಮವಾರವೂ ಶುಭವನ್ನು ನೀಡುತ್ತೆ. ಮಂಗಳವಾರದ ಒಂದು ಬೆಳಗಿನವರೆಗೂ ಈ ನಕ್ಷತ್ರ ಶುಭ ಫಲವನ್ನು ನೀಡುತ್ತೆ. ಇನ್ನು 7ನೇ ದಿನಾಂಕ 9ನೇ ದಿನಾಂಕವು ನಿಮಗೆ ಶುಭ ಫಲವನ್ನು ದಿನಾಂಕಗಳು ನೀಡುತ್ತವೆ. ಇನ್ನು ಭರಣಿ ನಕ್ಷತ್ರದವರಿಗೆ 4ನೇ ದಿನಾಂಕ ಅಂದರೆ ಸೋಮವಾರ ಮತ್ತು ಮಂಗಳವಾರ ಮಧ್ಯಾಹ್ನದವರೆಗೆ 5ನೇ ದಿನಾಂಕದವರೆಗೆ ಮಧ್ಯಾಹ್ನದವರೆಗೆ ಬರುವಂತಹ ನಕ್ಷತ್ರ ಶುಭವನ್ನು ನೀಡುತ್ತೆ. ಮತ್ತು 6ನೇ ದಿನಾಂಕ 8ನೇ ದಿನಾಂಕವು ಶುಭ ಫಲವನ್ನು ಪಡೆದುಕೊಳ್ಳಬಹುದು. ಕೃತಿಕಾ ನಕ್ಷತ್ರದವರಿಗೆ 3ನೇ ದಿನಾಂಕ 6ನೇ ದಿನಾಂಕ 7ನೇ ದಿನಾಂಕ 9ನೇ ದಿನಾಂಕ ಒಳ್ಳೆ ಫಲಗಳನ್ನು ಈ ದಿನ ಬರುವ ನಕ್ಷತ್ರಗಳು ನೀಡುತ್ತವೆ. ಇನ್ನು ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ರಾಶಿಯಲ್ಲಿ ಸಂಚಾರ, ದ್ವಿತೀಯ ಧನಸ್ಥಾನದಲ್ಲಿ ಗುರುಗ್ರಹದ ಸಂಚಾರ, ಲಾಭ ಸ್ಥಾನದಲ್ಲಿ ಶನಿ ಮತ್ತು ಕುಜಗ್ರಹಗಳ ಸಂಚಾರ ಆಗೋದ್ರಿಂದ ಕೆಲಸ ಕಾರ್ಯಗಳು ಆಗ್ತವೆ, ಧನಾಭಿವೃದ್ಧಿ ಆಗುತ್ತೆ. ನಿಮ್ಮ ಹೆಸರು, ನಿಮ್ಮ ಟಾರ್ಗೆಟ್ ಅಚೀವ್ಮೆಂಟ್ ಏನಿರುತ್ತೆ ಅದೆಲ್ಲದಕ್ಕೂ ಒಳ್ಳೆ ಪ್ರಯತ್ನಗಳು ಆಗ್ತವೆ. ಆದರೆ ಅಷ್ಟೇ ಖರ್ಚಿರುತ್ತೆ, ವಿಪರೀತ ಖರ್ಚಿರುತ್ತೆ. ಏಕೆಂದರೆ ಧನಸ್ಥಾನಾಧಿಪತಿ 12ನೇ ಸ್ಥಾನದಲ್ಲಿ ಬುಧಗ್ರಹ ಸಂಚಾರ ಮತ್ತು ಸೂರ್ಯಗ್ರಹದ ಸಂಚಾರದಿಂದ ಹೆಚ್ಚು ಖರ್ಚಾಗುತ್ತೆ. ಖರ್ಚು ಮತ್ತು ಇಲ್ಲಿ ಅಭಿವೃದ್ಧಿ ಇಲ್ಲಿ ಎರಡೂ ಆಗೋದ್ರಿಂದ ಖರ್ಚಿನ ವಿಷಯದಲ್ಲಿ ನೋಡಿ, ಕೆಲವು ಶುಭ ಕಾರ್ಯಗಳಾಗ್ಬೋದು ಅಥವಾ ಇತರರಿಗೆ ಕೊಡುವಂತಹ ಪುಣ್ಯದ ಕೆಲಸ ಕಾರ್ಯಗಳಲ್ಲಿ ಖರ್ಚನ್ನು ಮಾಡಲೇಬೇಕಾಗತ್ತೆ. ಆದರೂ ಯೋಚಿಸಿ ಇವುಗಳಲ್ಲಿ ನೀವು ಮುಂದುವರಿಬೇಕಾಗತ್ತೆ.
ಶುಕ್ರ ಗ್ರಹ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರೋದ್ರಿಂದ 3, 6 ಮತ್ತು 7, 9ನೇ ದಿನಾಂಕಗಳು ಶುಭ ಫಲವನ್ನು ನೀಡ್ತವೆ. ರೋಹಿಣಿ ನಕ್ಷತ್ರದವರಿಗೆ 4ನೇ ದಿನಾಂಕದಿಂದ ಬೆಳಿಗ್ಗೆ 4ನೇ ದಿನಾಂಕ ಸೋಮವಾರದಿಂದ ಮಂಗಳವಾರ ಮಧ್ಯಾಹ್ನದವರೆಗೂ ಇರುವಂತಹ ನಕ್ಷತ್ರ ಶುಭ ಫಲವನ್ನು ನೀಡುತ್ತೆ. ಮತ್ತು 7ನೇ ದಿನಾಂಕ 8ನೇ ದಿನಾಂಕವು ನೀವು ನಿಮ್ಮ ಪ್ರಯತ್ನಗಳಲ್ಲಿ ಮುಂದುವರಿಬಹುದು, ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮೃಗಶಿರ ನಕ್ಷತ್ರದವರು 3 ಮತ್ತು 6ನೇ ದಿನಾಂಕ 8ನೇ ದಿನಾಂಕ 9ನೇ ದಿನಾಂಕ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಲಾಭಸ್ಥಾನದಲ್ಲಿ ಸಂಚಾರ, ಬುಧ ಗ್ರಹ, ಬುಧನೊಂದಿಗೆ ಸೂರ್ಯಗ್ರಹ ಸಂಚಾರ, ಮೇಲ್ಸ್ಥಾನದಲ್ಲಿರುವವರ ಸಹಕಾರ ಆಗ್ಬೋದು, ಮಿತ್ರರ ಸಹಕಾರ ಆಗ್ಬೋದು. ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ವಾರದಲ್ಲಿ ಇರಲಿದೆ. ಒಳ್ಳೆ ಎಫರ್ಟ್ ಹಾಕ್ತೀರಾ, ಲಾಭದ ಫಲವನ್ನು ಪಡೆದುಕೊಳ್ತೀರಾ. ರಾಶಿಯಲ್ಲಿ ಗುರು ಸಂಚಾರ, ಯಾವುದೇ ಪ್ರಯತ್ನಗಳಲ್ಲಿ ಅವಕಾಶಗಳು ಬರಲಿದೆ. ಈ ರಾಶಿಯಲ್ಲಿ ಮೃಗಶಿರ ನಕ್ಷತ್ರವು ಬರೋದ್ರಿಂದ 3 ಮತ್ತು 6ನೇ ದಿನಾಂಕ 9, 3, 6 ಮತ್ತು 8 ಮತ್ತು 9ನೇ ದಿನಾಂಕ ಈ ದಿನಾಂಕಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮೃಗಶಿರ ನಕ್ಷತ್ರದವರು ಆರಿದ್ರ ನಕ್ಷತ್ರವು ಅಲ್ಲಿ ಬರೋದ್ರಿಂದ 4ನೇ ದಿನಾಂಕ ಮತ್ತು 5ನೇ ದಿನಾಂಕ ಅಂದರೆ 5ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮತ್ತು 7ನೇ ದಿನಾಂಕ 9ನೇ ದಿನಾಂಕ ನಿಮ್ಮ ಪ್ರಯತ್ನಗಳಲ್ಲಿ ಹೆಚ್ಚು ಒಳ್ಳೆ ಫಲಗಳು ದೊರೆಯುತ್ತೆ. ಪುನರ್ವಸು ನಕ್ಷತ್ರದ 1ನೇ ಪಾದ ಅಲ್ಲಿ ಬರೋದ್ರಿಂದ 3 ಮತ್ತು 6, 8ನೇ ದಿನಾಂಕ ನೀವು ನಿಮ್ಮ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಹೆಚ್ಚಾಗಿ ಫಲಗಳನ್ನು ಪಡೆದುಕೊಳ್ತೀರಾ. ಕಟಕ ರಾಶಿಯವರಿಗೆ ನಿಮ್ಮ ದಶಮ ಕರ್ಮಸ್ಥಾನದಲ್ಲಿ ಉಚ್ಚ ಸೂರ್ಯಗ್ರಹ ಸಂಚಾರ, ಬುಧ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ, ಸ್ಥಾನ ಗೌರವಕ್ಕಾಗಿ ಪ್ರಯತ್ನ ಪಡುವಂತೆ ಈ ವಾರದಲ್ಲಿ ನಿಮ್ಮ ಕರ್ಮಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳು ಫಲವನ್ನು ನೀಡುತ್ತಾರೆ. ಪ್ರಯತ್ನವನ್ನು ಪಡಿ, ಸೂರ್ಯ ಪ್ರಾರ್ಥನೆಯನ್ನು ಮಾಡಿ, ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ, ಮುಂದೆ ಬರುವಂತಹ ಒಳ್ಳೆ ದಿನಗಳಿಗಾಗಿ ಗುರುಗ್ರಹದ ಫಲಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಗುರು ಸಮಾನ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಬರೋದ್ರಿಂದ 3 ಮತ್ತು 6, 8ನೇ ದಿನಾಂಕಗಳು ಒಳ್ಳೆ ಫಲವನ್ನು ನೀಡುತ್ತೆ. ಪುಷ್ಯ ನಕ್ಷತ್ರದವರಿಗೆ 4ನೇ ದಿನಾಂಕ 5ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮತ್ತು 7 ಮತ್ತು 9ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಪ್ರಯತ್ನವನ್ನು ಪಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆಶ್ಲೇಷ ನಕ್ಷತ್ರದವರಿಗೆ 3ನೇ ದಿನಾಂಕ 6ನೇ ದಿನಾಂಕ 8ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಪ್ರಯತ್ನ ಪಡೋದ್ರಿಂದ ಒಳ್ಳೆ ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ತೀರಾ. ಸಿಂಹರಾಶಿಯವರಿಗೆ ಸಿಂಹರಾಶ್ಯಾಧಿಪತಿ ಉಚ್ಚ ಸ್ಥಾನದಲ್ಲಿ ಸಂಚಾರ, ಬುಧ ಗ್ರಹ ಸೂರ್ಯನೊಂದಿಗೆ ಸಂಚಾರ 9ನೇ ಸ್ಥಾನದಲ್ಲಿ, ಇಲ್ಲಿ ರಾಶ್ಯಾಧಿಪತಿ ಶುಭ ಫಲವನ್ನು ನೀಡುತ್ತಾರೆ. ಮತ್ತು ಕರ್ಮಸ್ಥಾನದಲ್ಲಿ ಶುಕ್ರ ಸಂಚಾರ, ಲಾಭ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ. 4 ಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಇತರ 4 ಗ್ರಹಗಳು ಅಷ್ಟು ಶುಭ ಫಲವನ್ನು ನೀಡೋದಿಲ್ಲ. ರಾಹು, ಕೇತು ಗ್ರಹ, ಶನಿ, ಕುಜ ಗ್ರಹಗಳು, ಈ ಗ್ರಹಗಳ ಸ್ಥಾನ ಶುಭವಾಗಿಲ್ಲ. ಅಷ್ಟಮ ಸ್ಥಾನದಲ್ಲಿ ಶನಿ, ಕುಜ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ, ಆದರೂ ನಿಮ್ಮ ಪ್ರಯತ್ನಗಳಿಗೆ ಇಲ್ಲಿ ಇತರ ಗ್ರಹಗಳು ಶುಭ ಫಲವನ್ನು ನೀಡ್ತಾರೆ. ಸೂರ್ಯ, ಬುಧ ಮತ್ತು ಶುಕ್ರ ಗ್ರಹ ಮತ್ತು ಗುರುಗ್ರಹಗಳು. ಹಾಗಾಗಿ ಪ್ರಯತ್ನವನ್ನು ಪಡಿ, ಸೂರ್ಯದೇವರ ಪ್ರಾರ್ಥನೆಯನ್ನು ಮಾಡಿ, ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡಿ, ಮತ್ತು ನಾನು ತಿಳಿಸುತ್ತಿರುವಂತಹ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ಮಖ ನಕ್ಷತ್ರದವರು 3ನೇ ದಿನಾಂಕ ಅಂದರೆ ಭಾನುವಾರ ಈ ದಿನ, ಇನ್ನು 4ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. 5ನೇ ದಿನಾಂಕ ಮಧ್ಯಾಹ್ನದವರೆಗೂ ನಿಮಗೆ ಒಳ್ಳೆ ಫಲವನ್ನು ಆ ನಕ್ಷತ್ರ ನೀಡುತ್ತೆ. ಮತ್ತು 7 ಮತ್ತು 9 ಈ ದಿನಾಂಕಗಳು ಒಳ್ಳೆ ಫಲವನ್ನು ನೀಡ್ತವೆ. ಪುಬ್ಬ ನಕ್ಷತ್ರದವರು 4ನೇ ದಿನಾಂಕ ಒಳ್ಳೆ ಫಲವನ್ನು ನೀಡುತ್ತೆ. ಮತ್ತು 5ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮತ್ತು 6ನೇ ದಿನಾಂಕ 8ನೇ ದಿನಾಂಕವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಉತ್ತರ ನಕ್ಷತ್ರದವರಿಗೆ 3ನೇ ದಿನಾಂಕ, 6ನೇ ದಿನಾಂಕ, 7ನೇ ದಿನಾಂಕ
9ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕನ್ಯಾ ರಾಶಿಯವರಿಗೆ ಕಳೆದ ವಾರದಂತೆಯೇ ಬುಧ ಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಎಫರ್ಟ್ ಹಾಕ್ತಾ ಇರ್ತೀರ, ಒತ್ತಡ ಇರುತ್ತೆ, ನಿಮಗೆ ಟಾರ್ಗೆಟನ್ನು ರೀಚ್ ಮಾಡೋಕ್ಕೂ ಕಷ್ಟ ಆಗ್ತಾ ಇರುತ್ತೆ. ನೀವೇನಾದರೂ ನಿಮ್ಮ ವಾರದ ಮತ್ತು ಮಾಸದ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂದುಕೊಂಡವರಿಗೆ, ಯಾಕೆಂದರೆ ಬುಧ ಗ್ರಹ ರಾಶ್ಯಾಧಿಪತಿಯಾಗಿ ಅಷ್ಟಮದಲ್ಲಿ ಸೂರ್ಯಗ್ರಹದೊಂದಿಗೆ ಸಂಚಾರ, ಬಹಳ ಎಫರ್ಟ್ ಹಾಕ್ತಾ ಇರ್ತೀರ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ನೀವು ವಿಷ್ಣುವಿನ ಅಷ್ಟೋತ್ತರವನ್ನು ಪಠನೆ ಮಾಡಿ ಮತ್ತು ವಿಷ್ಣು ದೇವರಿಗೆ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಆ ದಿನದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ನಿತ್ಯ ತುಳಸಿ ದಳವನ್ನು ವಿಷ್ಣು ದೇವರಿಗೆ ಅರ್ಪಣೆ ಮಾಡಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಸದಾಕಾಲ ನಾರಾಯಣ ವಿಷ್ಣು ಮಂತ್ರವನ್ನು ಮನನ ಮಾಡೋದ್ರಿಂದ ನಿಮಗೆ ಇನ್ನರ್ ಸ್ಟ್ರೆಂತ್ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇ ಅಡೆತಡೆಗಳಿದ್ದರೂ ನೀವು ನಿಭಾಯಿಸಬಹುದು. ಮುಖ್ಯವಾಗಿ ಕನ್ಯಾ ರಾಶಿಯವರು ಉತ್ತರ ನಕ್ಷತ್ರ ಅಲ್ಲಿ ಬರೋದರಿಂದ 3ನೇ ದಿನಾಂಕ, 6ನೇ ದಿನಾಂಕ, 7ನೇ ದಿನಾಂಕ, 9ನೇ ದಿನಾಂಕ ಈ ದಿನಾಂಕಗಳಲ್ಲಿ ನೀವು ಪ್ರಯತ್ನವನ್ನು ಪಡಿ, ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ತೀರಾ. ಹಸ್ತ ನಕ್ಷತ್ರದವರು 4ನೇ ದಿನಾಂಕ, 4ನೇ ದಿನಾಂಕದಿಂದ 5ನೇ ದಿನಾಂಕ ಮಧ್ಯಾಹ್ನದವರೆಗೂ ನಕ್ಷತ್ರ ಶುಭ ಫಲವನ್ನು ನೀಡುತ್ತೆ ಮತ್ತು 7ನೇ ದಿನಾಂಕ ಮತ್ತು 8ನೇ ದಿನಾಂಕ ಶುಭ ಫಲವನ್ನು ಪಡೆದುಕೊಳ್ತೀರಾ. ಚಿತ್ತ ನಕ್ಷತ್ರದ 2 ಪಾದಗಳು ಅಲ್ಲಿ ಬರೋದ್ರಿಂದ 3ನೇ ದಿನಾಂಕ, 6ನೇ ದಿನಾಂಕ, 8ನೇ ದಿನಾಂಕ, 9ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ನಿಮ್ಮ ಸಂಬಂಧಗಳಲ್ಲಿ ನೀವು ಒಳ್ಳೆಯ ರೀತಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಯಾಕೆಂದರೆ ಶನಿ ಕುಜ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಾಳ್ಮೆಯಿಂದ ಇದ್ದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ತುಲಾ ರಾಶಿಯವರಿಗೆ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಸಂಚಾರ, ಬಯಕೆಗಳು ಈಡೇರೋದಕ್ಕೆ ಕಷ್ಟ ಆಗುತ್ತೆ. ಕಳೆದ ವಾರವೂ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲೇ ಸಂಚರಿಸಿದ್ರು. ಕಷ್ಟಪಡಬೇಕಾಗತ್ತೆ, ಅಂದರೆ ಎಫರ್ಟ್ ಜಾಸ್ತಿ ಹಾಕಬೇಕಾಗತ್ತೆ. ಆರೋಗ್ಯದ ಸಮಸ್ಯೆಗಳು ಕೆಲವರಿಗೆ ಆಗ್ಬೋದು. ಏಕೆಂದರೆ ರಾಶಿಯನ್ನು ಉಚ್ಚ ಸೂರ್ಯಗ್ರಹ ಬುಧ ಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮಗೆ ಈಗ ಈ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ಆಗ್ಬೋದು ಆರೋಗ್ಯದಲ್ಲಿ. ದಿನಚರಿ ಮತ್ತು ನಿಮ್ಮ ಒತ್ತಡಗಳು, ಸ್ಟ್ರೆಸ್ ಏನೇ ಇದ್ದರೂ ಆಗಾಗ ರಿಲ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬೋದು. ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಈ ದಿನಾಂಕಗಳೊಂದು ಪ್ರಯತ್ನವನ್ನು ಪಡಿ. ಚಿತ್ತ ನಕ್ಷತ್ರದವರಿಗೆ 3ನೇ ದಿನಾಂಕ, 6ನೇ ದಿನಾಂಕ, 8ನೇ ದಿನಾಂಕ, 9ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಸ್ವಾತಿ ನಕ್ಷತ್ರದವರು 4ನೇ ದಿನಾಂಕ, 4 ಮತ್ತು 5ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 7ನೇ ದಿನಾಂಕ ಮತ್ತು 9ನೇ ದಿನಾಂಕ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಿ. ಈ ದಿನಗಳಂದು ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿ. ವಿಶಾಖ ನಕ್ಷತ್ರದವರಿಗೆ 3, 6 ಮತ್ತು 8ನೇ ದಿನಾಂಕಗಳು ಒಳ್ಳೆ ರಿಸಲ್ಟನ್ನು ತಂದುಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಪಂಚಮ ಸ್ಥಾನದಲ್ಲಿ ಶನಿಗ್ರಹದೊಂದಿಗೆ ರೇವತಿ ನಕ್ಷತ್ರದಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇದ್ದು, ನಿಮ್ಮ ಸೇವಾ ಸ್ಥಾನದಲ್ಲಿ ಸೂರ್ಯಗ್ರಹ ಬುಧಗ್ರಹಗಳ ಸಂಚಾರ ಆಗೋದ್ರಿಂದ ನಿಮ್ಮ ಗಮನ ಎಲ್ಲವೂ ಹೆಚ್ಚಾಗಿ ಸೇವೆ, ಅಂದರೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇರಲಿದೆ. ನಿಮ್ಮ ರಾಶಿಯನ್ನು ಶುಕ್ರ ಗ್ರಹವು ವೀಕ್ಷಿಸ್ತಾರೆ. ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ, ಕೆಲವು ವಿಷಯಗಳಲ್ಲಿ ಅಶುಭ ಫಲವನ್ನು ಪಡೆದುಕೊಳ್ತೀರಾ. ನಿಮ್ಮ ಪ್ರಯತ್ನವನ್ನು ಈ ದಿನಾಂಕಗಳಂದು ಮಾಡಿ ಒಳ್ಳೆ ಫಲಗಳನ್ನೇ ಹೆಚ್ಚಾಗಿ ಪಡೆದುಕೊಳ್ತೀರಾ. ವಿಶಾಖ ನಕ್ಷತ್ರ ಅಲ್ಲಿ ಬರೋದ್ರಿಂದ ವೃಶ್ಚಿಕ ರಾಶಿಯಲ್ಲಿ 3ನೇ ದಿನಾಂಕ, 6ನೇ ದಿನಾಂಕ, 8ನೇ ದಿನಾಂಕ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಅನುರಾಧ ನಕ್ಷತ್ರದವರಿಗೆ 4ನೇ ದಿನಾಂಕ ಮತ್ತು 5ನೇ ದಿನಾಂಕ ಮಧ್ಯಾಹ್ನದವರೆಗೆ ಆ ದಿನದ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ. 7ನೇ ದಿನಾಂಕ, 9ನೇ ದಿನಾಂಕವು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಜ್ಯೇಷ್ಠ ನಕ್ಷತ್ರದವರಿಗೆ
3ನೇ ದಿನಾಂಕ, 6ನೇ ದಿನಾಂಕ ಮತ್ತು 8ನೇ ದಿನಾಂಕ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಗುರುಗ್ರಹದ ಸಂಬಂಧಪಟ್ಟಂತೆ ಗುರು ಸಮಾನ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಗುರುಬಲ ಬರ್ತಾ ಇರೋದ್ರಿಂದ ಗುರುವಿನ ಪ್ರಾರ್ಥನೆಯನ್ನು ಈಗಲೇ ಆರಂಭಿಸೋದ್ರಿಂದ ಮುಂದೆ ಬರುವಂತಹ ದಿನಗಳಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು ಧನಸ್ಸು ರಾಶಿಯವರಿಗೆ ರಾಶ್ಯಾಧಿಪತಿ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ, ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ವಾರದಲ್ಲಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಪಂಚಮ ಸ್ಥಾನದಲ್ಲಿ ಸೂರ್ಯಗ್ರಹ, ಬುಧ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಇಲ್ಲಿ ಕೆಲವು ಗ್ರಹಗಳ ಶುಭ ಸಂಚಾರದಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮುಖ್ಯ ಕೆಲಸ ಕಾರ್ಯಗಳನ್ನು 3ನೇ ದಿನಾಂಕ, 4ನೇ ದಿನಾಂಕ ಮತ್ತು 5ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮತ್ತು 7ನೇ ದಿನಾಂಕ, 9ನೇ ದಿನಾಂಕವೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಪೂರ್ವಾಷಾಢ ನಕ್ಷತ್ರದವರಿಗೆ 4ನೇ ದಿನಾಂಕ, 5ನೇ ದಿನಾಂಕದ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ಮತ್ತು 6ನೇ ದಿನಾಂಕ, 8ನೇ ದಿನಾಂಕದಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಉತ್ತರಾಷಾಢ ನಕ್ಷತ್ರದವರಿಗೆ ಅಲ್ಲಿ 1ನೇ ಪಾದ ಬರೋದ್ರಿಂದ 3ನೇ ದಿನಾಂಕ, 6ನೇ ದಿನಾಂಕ, 7ನೇ ದಿನಾಂಕ, 9ನೇ ದಿನಾಂಕದಂದು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಶನಿಗ್ರಹ ಕುಜಗ್ರಹದೊಂದಿಗೆ ಸಂಚಾರ. ಈ ವಾರದಲ್ಲಿಯೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಳೆದಾಟ ಇರುತ್ತೆ. ಆದರೆ ಬುದ್ಧಿವಂತಿಕೆಯಿಂದ ಮುಂದುವರಿತೀರಾ. ಏಕೆಂದರೆ ಇಲ್ಲಿ ಶನಿ ಮತ್ತು ಕುಜಗ್ರಹಗಳು ಸಂಯೋಗಗೊಂಡು ಕುಜಗ್ರಹ ಅಂದರೆ ರೇವತಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಪಂಚಮದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಈ ಗ್ರಹಗಳು ಪ್ರಭಾವವನ್ನು ಮಾಡ್ತಾರೆ. ಎಫರ್ಟ್ ಜಾಸ್ತಿ ಆಗ್ತೀರಾ, ಹಠ ನಿಮಗೆ ಹೆಚ್ಚಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಡ್ಬೇಕು ಅನ್ನುವಂತಹ ಒಂದು ಹಠ ಪ್ರಯತ್ನವನ್ನು ಮಾಡ್ತೀರಾ. ಉತ್ತರಾಷಾಢ ನಕ್ಷತ್ರದವರಿಗೆ 3ನೇ ದಿನಾಂಕ, 6ನೇ ದಿನಾಂಕ, 7ನೇ ದಿನಾಂಕ, 9ನೇ ದಿನಾಂಕ ಬರುವಂತಹ ನಕ್ಷತ್ರಗಳು ಶುಭ ಫಲವನ್ನು ನೀಡುತ್ತೆ. ಶ್ರವಣ ನಕ್ಷತ್ರದವರಿಗೆ 4ನೇ ದಿನಾಂಕ, 4ರಿಂದ ಅಂದರೆ 5ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 4 ಮತ್ತು 5ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯುತ್ತೆ. ಮತ್ತು 7ನೇ ದಿನಾಂಕ, 8ನೇ ದಿನಾಂಕವೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಧನಿಷ್ಠ ನಕ್ಷತ್ರವು ಅಲ್ಲಿ ಬರೋದ್ರಿಂದ 3ನೇ ದಿನಾಂಕ, 6 ಮತ್ತು 8, 9ನೇ ದಿನಾಂಕಗಳು ಒಳ್ಳೆ ಫಲವನ್ನು ನೀಡ್ತವೆ. ನಿಮಗೆ ಈ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಪಡ್ಬೋದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಮಕರ ರಾಶಿಯವರು ರಾಶ್ಯಾಧಿಪತಿ ಶನಿಗ್ರಹ ಆಗಿರೋದ್ರಿಂದ ಶಿವನ ಆರಾಧನೆ, ಶಿವ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಬೇಕಾಗತ್ತೆ. ನಿಮಗೆ ಹಠ ಜಾಸ್ತಿ ಮತ್ತು ಕರ್ಮದಲ್ಲಿ ಹೆಚ್ಚಾಗಿ ನಂಬಿಕೆ ಇಡೋದ್ರಿಂದ, ಅಂದರೆ ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅದರಲ್ಲಿ ಹೆಚ್ಚು ನಂಬಿಕೆ, ನಿಮಗೆ ವಿಶ್ವಾಸ ಇರೋದ್ರಿಂದ ಇಲ್ಲಿ ಶಿವನ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಬಹಳ ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ತೀರಾ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ 2ನೇ ಸ್ಥಾನದಲ್ಲಿ ಶನಿ ಮತ್ತು ಕುಜಗ್ರಹಗಳ ಸಂಚಾರ. ಮಾತಿನಲ್ಲಿ ನಿಮಗೆ ಹಿಡಿತ ಇರಬೇಕಾಗತ್ತೆ. ಮಾತನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ, ಇನ್ನುಳಿದಂತೆ ಗುರುಗ್ರಹ ಪಂಚಮ ಸ್ಥಾನದಲ್ಲಿ ಸಂಚಾರ, ಶುಕ್ರಗ್ರಹ 4ಥ ಸ್ಥಾನದಲ್ಲಿ ಸಂಚಾರ ಒಳ್ಳೆ ಫಲವನ್ನು ನೀಡ್ತಾರೆ. ಸೂರ್ಯಗ್ರಹ, ಬುಧ ಗ್ರಹಗಳು ತೃತೀಯದಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಧನಿಷ್ಠ ನಕ್ಷತ್ರದವರು 3ನೇ ದಿನಾಂಕ, 6ನೇ ದಿನಾಂಕ, 8ನೇ ದಿನಾಂಕ, 9ನೇ ದಿನಾಂಕ ಪ್ರಯತ್ನವನ್ನು ಪಡೋದ್ರಿಂದ ಬಹಳ ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ತೀರಾ. ಶತಾಭಿಷ ನಕ್ಷತ್ರದವರು 4ನೇ ದಿನಾಂಕ, 5ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯುತ್ತೆ. ಮತ್ತು 7ನೇ ದಿನಾಂಕ, 9ನೇ ದಿನಾಂಕವೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪೂರ್ವಭಾದ್ರ ನಕ್ಷತ್ರದವರು 3ನೇ ದಿನಾಂಕ, 6ನೇ ದಿನಾಂಕ, 8ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. ಈ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಪಡಿ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ದುರ್ಗಾದೇವಿಯನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ, ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡೋದ್ರಿಂದ
ಮತ್ತು ಸಪ್ತಮದಲ್ಲಿ ಕೇತು ಗ್ರಹದ ಸಂಚಾರಕ್ಕೆ ಗಣಪತಿ ದೇವರ ಪ್ರಾರ್ಥನೆ ಮತ್ತು ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ಶನಿಯ ಸಾತಿ ಕಾಲ ಆಗಿರೋದ್ರಿಂದ ಶನಿ ಗ್ರಹಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಶನಿ ಮತ್ತು ಕುಜಗ್ರಹಗಳ ಸಂಚಾರ. ಕೆಲವರಿಗೆ ವಿಪರೀತವಾದಂತಹ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಒಂದಲ್ಲ ಒಂದು ರೀತಿಯ ಏನಾದರೂ ಸಮಸ್ಯೆಗಳಿರುತ್ತೆ. ಇಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ದಿನಚರಿ ಸರಿ ಇರಬೇಕಾಗುತ್ತೆ, ನಿಮ್ಮ ಕರ್ಮಗಳು ಕಾರ್ಯಗಳು ಸರಿ ಇರಬೇಕಾಗುತ್ತೆ. ದೀರ್ಘಕಾಲದ ಅನಾರೋಗ್ಯ ನಿಮಗೇನಾದರೂ ಇದೆ ಅಂದರೆ ಇದು ಪೂರ್ವ ಜನ್ಮದಿಂದ ಬಂದಂತಹ ಮತ್ತು ನಿಮ್ಮ ಈಗಿನ ಒಂದು ಕರ್ಮದಿಂದಲೂ ಬಂದಂತಹ ಅನಾರೋಗ್ಯದ ಸಮಸ್ಯೆ ಆಗಿರುತ್ತೆ. ಅದಕ್ಕಾಗಿ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ, ಏಕೆಂದರೆ ಪ್ರತಿ ಒಂದನ್ನು ಪಾಲನೆ ಮಾಡುವವರು ವಿಷ್ಣು ಆಗಿದ್ದಾರೆ. ಹಾಗಾಗಿ ನಿಮ್ಮ ಒಂದು ವ್ಯಾಧಿಮುಕ್ತ ಮಂತ್ರವನ್ನು ತಿಳಿದುಕೊಂಡು ಅಂಥವುಗಳನ್ನು ನೀವು ಪಠನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟನ್ನು ನೀವು ಪಡೆದುಕೊಳ್ಬೋದು ಮೀನರಾಶಿಯವರು. ಮತ್ತು ಮಧ್ಯ ವಯಸ್ಸಿನವರಿಗಾದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ. ಅಂದರೆ ವಯಸ್ಸಾದವರಿಗೆ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬಾಧಿಸುತ್ತೆ. ಮಧ್ಯ ವಯಸ್ಸಿನವರಿಗೆ ನಿಮಗೆ ಹಣದ ಸಮಸ್ಯೆ ಆಗ್ಬೋದು, ಕುಟುಂಬದ ಸಮಸ್ಯೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ನಿಮಗೆ ಇಲ್ಲಿ ಬರ್ತಾ ಇರುತ್ತೆ. ಇಂಥವರು ಉದ್ಯೋಗ ಸಮಸ್ಯೆ ಇರುವವರು ಇಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ತೀರ, ಯಾಕೆಂದರೆ ನಿಮ್ಮ ಕರ್ಮಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದ್ರಿಂದ ಸರಿಯಾದ ಬುದ್ಧಿವಂತಿಕೆಯಿಂದ ಕಾಲವನ್ನು ನಿಭಾಯಿಸಬೇಕಾಗುತ್ತೆ. ಸಾತಿ ಕಾಲ ಆಗಿರೋದ್ರಿಂದ ಇಲ್ಲಿ ಮುಖ್ಯವಾಗಿ ನಿಮ್ಮ ಯಾವ ನಕ್ಷತ್ರಗಳಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಬೇಕು ಅಂದರೆ ಪೂರ್ವಭಾದ್ರ ನಕ್ಷತ್ರ ಅಲ್ಲಿ ಬರೋದ್ರಿಂದ 3ನೇ ದಿನಾಂಕ, 6ನೇ ದಿನಾಂಕ, 8ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳ ಪ್ರಯತ್ನವನ್ನು ಮಾಡಿ ಪಾಸಿಟಿವ್ ರಿಸಲ್ಟನ್ನು ಪಡೆದುಕೊಳ್ತೀರಾ. ಉತ್ತರ ಭಾದ್ರ ನಕ್ಷತ್ರದವರು 4ನೇ ದಿನಾಂಕ ಮತ್ತು 5ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲವನ್ನು ಇರುವಂತಹ ನಕ್ಷತ್ರ ನೀಡುತ್ತೆ. 7ನೇ ದಿನಾಂಕ, 9ನೇ ದಿನಾಂಕವು ಒಳ್ಳೆ ಫಲವನ್ನು ನೀಡುತ್ತೆ. ರೇವತಿ ನಕ್ಷತ್ರದವರಿಗೆ 3ನೇ ದಿನಾಂಕ, 6ನೇ ದಿನಾಂಕ, 8ನೇ ದಿನಾಂಕ ಬರುವಂತಹ ನಕ್ಷತ್ರಗಳು ಒಳ್ಳೆ ಫಲವನ್ನು ನೀಡುತ್ತೆ. ಈ ದಿನಾಂಕಗಳಲ್ಲಿ ನಿಮ್ಮ ಪ್ರಯತ್ನವನ್ನು ಪಡ್ಬೋದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶನಿ ಗ್ರಹಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಯಾವಾಗಲೂ ಇಷ್ಟ ದೇವತಾ ಮಂತ್ರಗಳನ್ನು ಮನನ ಮಾಡ್ತಾ ಇರೋದ್ರಿಂದ ನಿಮಗೆ ಇನ್ನರ್ ಸ್ಟ್ರೆಂತನ್ನು ನೀಡುತ್ತೆ. ಯಾವ ಕೆಲಸವೇ ಇರಲಿ, ಯಾವ ಅನಾರೋಗ್ಯವೇ ಇರಲಿ, ಯಾವಾಗ ಇನ್ನರ್ ಸ್ಟ್ರೆಂತ್ ಇರುತ್ತೆ, ಆತ್ಮವಿಶ್ವಾಸ ಹೆಚ್ಚಿರುತ್ತೆ, ಆಗ ಮಾತ್ರ ನಿಮಗೆ ಯಾವುದೇ ಒಂದು ಸಮಸ್ಯೆಯಿಂದ ಹೊರಗೆ ಬರುವುದಕ್ಕೆ ಇಲ್ಲಿ ಕಾರಣ ಆಗುತ್ತೆ. ಹಾಗಾಗಿ ನಿಮ್ಮ ಇನ್ನರ್ ಸ್ಟ್ರೆಂತ್ಗಾಗಿ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆ ಫಲವನ್ನು ಪಡೆದುಕೊಳ್ಳಿ. ಈ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ಪ್ರತಿಯೊಬ್ಬರಿಗೂ ಶುಭ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.